ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತು ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರಿಗೆ ಇವತ್ತು ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿರುವಂತಹದ್ದು. ಹಲವು ಷರತ್ತುಗಳನ್ನು ವಿಧಿಸಿ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. 5 ಲಕ್ಷ ರೂಪಾಯಿ ಬಾಂಡು ಜೊತೆಗೆ 2 ಶೂರಿಟಿ ಕೊಡಬೇಕು. ಕೋರ್ಟ್ ಅನುಮತಿ ಇಲ್ಲದೆ ಬಿಎಸ್ ಯಡಿಯೂರಪ್ಪನವರು ಬೆಂಗಳೂರನ್ನ ಬಿಡುವಂತಿಲ್ಲ. ಸಾಕ್ಷ್ಯಗಳಿಗೆ ನೇರ ಅಥವಾ ಪರೋಕ್ಷವಾಗಿ ಪ್ರಭಾವ ಬೀರಬಾರದು. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರಿಗೆ ಜಾಮೀನು ಮಂಜೂರಾಗಿದೆಯಲ್ಲ, ಆಂಟಿಸಿಪೇಟರಿ ಬೇಲ್ ಸಿಕ್ಕಿದೆಯಲ್ಲ, ಅದಕ್ಕೆ ಒಂದಿಷ್ಟು ಕಂಡೀಷನ್ಸ್ಗಳು ಷರತ್ತುಗಳನ್ನು ವಿಧಿಸಿರುವಂಥದ್ದು. ಪೋಕ್ಸೋ ಕೇಸ್ನಲ್ಲಿ ಇವತ್ತು ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್. ಬಿಎಸ್ ಯಡಿಯೂರಪ್ಪನವರಿಗೆ ಇವತ್ತು ಜಾಮೀನು, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಜೊತೆಗೆ ಒಂದಿಷ್ಟು ಕಂಡೀಷನ್ಸ್ ಅಪ್ಲೈ ಅಂತ ಕೂಡ ಕೋರ್ಟ್ ಹೇಳಿರುವಂಥದ್ದು. ಆ ಕಂಡೀಷನ್ಸ್ಗಳು ಏನು ಅಂದರೆ 5 ಲಕ್ಷ ರೂಪಾಯಿಯ ಬಾಂಡನ್ನು ಇಡಬೇಕು. ಅದರ ಜೊತೆಗೆ ಬಿಎಸ್ ಯಡಿಯೂರಪ್ಪ ಅವರ ಪರವಾಗಿ 2 ಶೂರಿಟಿಯಾಗಿ ಸೈನನ್ನು ಮಾಡಬೇಕು. ಅದಾದ ಮೇಲೆ ಸಾಕ್ಷ್ಯಗಳಿಗೆ ಯಾವುದೇ ರೀತಿಯ ನೇರ ಅಥವಾ ಪರೋಕ್ಷವಾಗಿ ಪ್ರಭಾವ ಬೀರುವಂತಹ, ಅವರ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಅವರು ಇಡೀ ಪ್ರಕರಣವನ್ನೇ ಕ್ವಾಶ್ ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕ್ವಾಶ್ ಮಾಡೋದಕ್ಕಾಗಲ್ಲ, ಆದರೆ ಷರತ್ತುಬದ್ಧ ಜಾಮೀನನ್ನು ಕೊಡಲಿಕ್ಕೆ ಕೋರ್ಟ್ ಇವತ್ತು ಸಮ್ಮತಿಯನ್ನು ಸೂಚಿಸಿತ್ತು. ಜೊತೆಗೆ ಯಾವುದೇ ಬಲವಂತದ ಕ್ರಮಗಳನ್ನು ಬಿಎಸ್ ಯಡಿಯೂರಪ್ಪ ವಿರುದ್ಧ ತೆಗೆದುಕೊಳ್ಬಾರ್ದು, ಅರ್ಥಾತ್ ಅವರನ್ನು ಬಂಧಿಸುವಂತಹ ಕೆಲಸ ಮಾಡಬಾರ್ದು ಅಂತ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಬಿಎಸ್ ಯಡಿಯೂರಪ್ಪ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂತಹದ್ದು, ಬಟ್ ಈಗ ಈ ಜಾಮೀನಿಗೋಸ್ಕರ ಷರತ್ತನ್ನು ಕೂಡ ವಿಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಷರತ್ತುಗಳು ಏನೇನು, ಜೊತೆಗೆ ಯಾಕಾಗಿ ಅಂತ ಹೇಳಿ? ಪ್ರೇಮ್, ಏನಂದ್ರೆ ಪ್ರಮುಖವಾಗಿ ಪೋಕ್ಸೋ ಪ್ರಕರಣ ಏನಿತ್ತು, ಪೋಕ್ಸೋ ಪ್ರಕರಣದ ಟ್ರಯಲ್ ಮತ್ತು ಚಾರ್ಜ್ ಫ್ರೇಮ್ ಏನಿತ್ತು, ಚಾರ್ಜ್ ಫ್ರೇಮ್ ಅನ್ನ ಮುಂದುವರಿಸಬೇಕು ಅಂತ ಹೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಈಗಾಗಲೇ ಹೈಕೋರ್ಟ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಆ ಮೂಲಕ ಯಡಿಯೂರಪ್ಪ ಅವರ ಪ್ರಕರಣ ಇನ್ನೂ ಕೂಡ ಜೀವಂತವಾಗಿ ಇರುವಂತದ್ದು. ಆದ್ರೆ ಅವ್ರಿಗೆ ಕೊಟ್ಟಂತ ನಿರೀಕ್ಷಣಾ ಜಾಮೀನು, ಯಾಕಂದ್ರೆ ಅವ್ರಿಗೆ ಕೊಟ್ಟಿರುವಂತ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಬೇಕು, ಜೊತೆಗೆ ಅವರನ್ನ ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಸಿಐಡಿ ಪದೇ ಪದೇ ಕೇಳ್ತಾ ಇತ್ತು. ಆಗ ಮಧ್ಯಂತರ ತಡೆಯನ್ನ ಕೊಟ್ಟಿದ್ದು. ಆ ಬಳಿಕ ನಿರೀಕ್ಷಣಾ ಜಾಮೀನನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಅವರ ವಿರುದ್ಧ ಅವ್ರನ್ನ ಬಂಧನ ಮಾಡುವಂತದ್ದಾಗ್ಲಿ ಅಥವಾ ಅವರ ವಿರುದ್ಧ ಬಲವಂತದ ಕ್ರಮಗಳನ್ನ ಕೈಗೊಳ್ಳುವಂತದ್ದಾಗ್ಲಿ ಯಾವುದು ಕೂಡ ಮಾಡೋದಕ್ಕೆ ಅವಕಾಶಗಳಿಲ್ಲ ಸಿಐಡಿ ಅಧಿಕಾರಿಗಳಿಗೆ. ಆ ಹಿನ್ನೆಲೆಯಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡ್ಬೇಕು ಅಂದ್ರೆ ಕೆಲವೊಂದು ಷರತ್ತುಗಳನ್ನ ವಿಧಿಸಬೇಕು. ಆ ರೀತಿಯ ಷರತ್ತುಗಳನ್ನು ಕೂಡ ವಿಧಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಟ್ರಯಲ್ ಕೋರ್ಟ್ ನ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ ಅಂತ. ಸಿಐಡಿಯ ಟ್ರಯಲ್ ಕೋರ್ಟ್ ನ ವ್ಯಾಪ್ತಿ ಬಂದು ಬೆಂಗಳೂರು ಆಗಿರ್ತದೆ. ಬೆಂಗಳೂರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ಬೇಕು ಅಂದ್ರೆ ಕೋರ್ಟ್ ನ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಕೋರ್ಟ್ ನ ಈಗ ಉದಾಹರಣೆಗೆ ದರ್ಶನ್ ಪ್ರಕರಣ ಏನಿತ್ತು, ದರ್ಶನ್ ಪ್ರಕರಣದಲ್ಲೂ ಕೂಡ ಅವರು ಮೈಸೂರಿಗೆ ಹೋಗ್ಬೇಕಾದ್ರೆ ಪದೇ ಪದೇ ಕೋರ್ಟ್ ನಾಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕು. ಯಾವ ವಿಚಾರಕ್ಕೆ ಹೋಗ್ತಾ ಇದೀನಿ ಮತ್ತು ಯಾವ ಪ್ರದೇಶದಲ್ಲಿ ಇರ್ತೀನಿ, ಎಷ್ಟು ದಿನಗಳ ಕಾಲ ಆ ಪ್ರದೇಶದಲ್ಲಿ ಇರ್ತೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಬೇಕಾಗಿರುವಂತದ್ದು. ಅದೇ ರೀತಿ ಯಡಿಯೂರಪ್ಪ ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಟ್ರಯಲ್ ಕೋರ್ಟ್ ನ ಅನುಮತಿನ ಪಡ್ಕೊಳ್ಬೇಕು. ಇನ್ನು ಉಳಿದಂತೆ ಸಾಕ್ಷ್ಯಗಳನ್ನ ನಾಶ ಮಾಡಬಾರ್ದು, 5 ಲಕ್ಷದ ಬಾಂಡ್ ಅನ್ನ ಕೊಡಬೇಕು. ಈ ರೀತಿಯ ಷರತ್ತುಗಳನ್ನ ವಿಧಿಸಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ನ ಮತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸುವಂತ ಸಾಧ್ಯತೆಗಳಿದ್ದಾವೆ. ಈ ರಿಲ್ಯಾಕ್ಸೇಷನ್ ಅನ್ನ ಮತ್ತಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಸದ್ಯಕ್ಕೆ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಯಡಿಯೂರಪ್ಪ ಅವರು ಕೋರ್ಟ್ ನ ಪರ್ಮಿಷನ್ ಅನ್ನ, ಟ್ರಯಲ್ ಕೋರ್ಟ್ ನ ಪರ್ಮಿಷನ್ ಅನ್ನ ಪಡ್ಕೊಂಡೇ ಹೊರಗಡೆ ಹೋಗ್ಬೇಕಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.